ಅದು ಅಕಾಲಿಕವಾಗಿ ಹೋದ. ನನ್ನ ತುಂಬ ಮುದ್ದಿನ ನಟ ಅವನು, ಇಷ್ಟದ ನಟ. ನಾನು, ರಕ್ಷಿತ್ ಅವರು, ಜಗ್ಗೇಶ್ ಅವರು ಮತ್ತು ಸಮಸ್ತ ಝೀ ಬಳಗದವರು ತುಂಬ ಖುಷಿ ಅವನು ಅಂದರೆ. ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು, ಎಲ್ಲರೂ ಹೋಗಬೇಕು, ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಅವನು ತುಂಬ ಚಟುವಟಿಕೆ ಇದ್ದಂಥ, ತುಂಬ ಆತ್ಮೀಯ ಹುಡುಗ, ತುಂಬ ಜೀವಂತಿಕೆ ಇತ್ತು ಅವನಲ್ಲಿ. ಅವು ನೆನಪಾಗಬೇಕಷ್ಟೇ. ಇವಾಗ ಮಗು ಜಾಸ್ತಿ ಇದ್ದವರಿಗೆ ಆಯಸ್ಸು ಜಾಸ್ತಿ ಅಂತ ಒಂದು ಲೆಕ್ಕಾಚಾರ ಎರಡೂ ಕವಿಗಳು ಮಾತಾಡ್ತಾರೆ. ಈ ನಗುವಿನ ನಡುವೆ ನಗುವಿನ ಹಿಂದೆ ನೋವು ಇರ್ತದೆ. ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ. ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಅವನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡದು. ಪಾಪ ಏನು ನೋವಿತ್ತು, ಅದು ಯಾಕೆ ಆ ನಿರ್ಧಾರ ತಗೊಳ್ತು ಅವನ ಹೃದಯ ಅವನಿಗೇ ಗೊತ್ತಿರಲ್ಲ. ಅವನ ಸಾವು ಅವನಿಗೇ ಗೊತ್ತಿಲ್ಲ. ಆನಂದವಾಗಿ ಮಲಗಿದ್ದಾನೆ. ಅವರ ಒಂದೇ ಒಂದು ಧ್ಯೇಯ ಇದು ತಂಗಿಯ ಮದುವೆ ಅಂತೇಳಿ, ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಎಲ್ಲರೂ ಹೇಳ್ಕೊತಿದ್ರು ಅಂತ. ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ. ನಟನಾಗಿ ಹಲವಾರು ಕನಸುಗಳಿತ್ತು. ಅವೆಲ್ಲ ಆತ ಏನೇನು ಕನಸು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು. ಅದು ಒಂದೊಂದೇ ಪೂರೈಸಬೇಕಷ್ಟೆ, ನಾವು ನೀವು ಎಲ್ಲ ಸೇರಿ. ಅವನ ಜೀವಂತಿಕೆ, ಅವನ ನಗು, ಅವನ ಮುಗ್ಧತೆ. ಅವನ ಅಗಾಧವಾಗಿ ಜನರನ್ನು ನಗಿಸ್ತಿದ್ದ ಮತ್ತು ತುಂಬ ಮುಗ್ಧ. ತುಂಬ ಅವನು ಬಂದರೆ ವೇದಿಕೆಗೆ ಒಂದು ಪುಟ್ಟ ಮಗು ಬಂದಂಗೆ ಆಗೋದು. ನಾವೆಲ್ಲ ಹೇಳ್ತಿದ್ವಿ, ನಿನ್ನ ಇನ್ನಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ. ತೀರಾ ಒಳ್ಳೆತನದಿಂದ ಇದ್ದರೆ ಹೀಗೆ ಆಗ್ತದೇನೋ ಗೊತ್ತಿಲ್ಲ. ಹೌದು, ತುಂಬ ಇಂಪ್ರಾಂಪ್ಟು, ಸ್ಪಾಂಟೇನಿಯಸ್, ತುಂಬ ಶಾರ್ಪ್ ಮೈಂಡೆಡ್, ಏಕಸಂಧಿಗ್ರಾಹಿ ಅಂತಾರೆ. ಒಂದು ಸತಿ ಹೇಳಿದ್ರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು. ತುಂಬ ಅದ್ಭುತ ನಟ. ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಡ್ಸೋಕ್ಕಾಗುತ್ತೆ. ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು. ಕರಾವಳಿಯ ಕಾಮಿಡಿ ಇಡೀ ರಾಜ್ಯಕ್ಕೆ ಸೆಟ್ ಆಯ್ತಲ್ಲ. ಹೌದು ಹೌದು. ಈ ಕರಾವಳಿಯ ಭಾಷೆನ ಇಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಿಸ್ತ. ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ. ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ ಅವನು. ಹೃದಯದ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ, ಸಹೃದಯಿ. ಇವತ್ತು ಆ ಹೃದಯ ಸುಮ್ಮನಾಗ್ಬಿಡ್ತು. ಸರ್, ಕಾಮಿಡಿ ಕಿಲಾಡಿಗಳು ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ. ಎಲ್ಲರೂ ಬಂದಿದ್ದಾರೆ, ಇನ್ವಾಲ್ವ್ಮೆಂಟ್, ಆ ಪ್ರೀತಿ ಏನಿಲ್ಲ ಅನ್ನೋದು. ಪ್ರೀತಿಯಲ್ಲಿರುತ್ತೆ, ಅಲ್ಲಿ ಸೆಳೆತ ಇರುತ್ತೆ, ಬರಲೇಬೇಕು ಅಂತ. ನಮಗೆಲ್ರಿಗೂ ಸ್ನೇಹಿತ. ನಮ್ಮನ್ನಷ್ಟೇ ಇಡೀ ನಾಡನ್ನು ನಗಿಸ್ತವನವನು. ಬರದೇ ಇದ್ದರೆ ಹೇಗೆ, ಬರಲೇಬೇಕಲ್ಲ. ಒಳ್ಳೆ ಫ್ಯೂಚರ್ ಇರ್ತದೆ ಸರ್. ಈಗ ಸಿನಿಮಾಗಳಲ್ಲೆಲ್ಲ ಬರ್ತಾ ಇದ್ದಾರೆ. ಒಂದು ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ. ಕಾಂತಾರ ಶೂಟಿಂಗ್ ಹೋದ್ರಿಂದ ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ. ಹಲವಾರು ಸಿನಿಮಾಗಳ ಪ್ಲ್ಯಾನ್ ಇತ್ತು ಅವನದ್ದು. ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಕೈ ಬಿಡೋದಿಲ್ಲ. ಬಟ್ ಈಗ ಸಿನಿಮಾಗೆ ಅವನಿಲ್ದಂಗೆ ಆಗೈತೆ. ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು. ಬಹುಶಃ ನಮ್ಮದು ಕಾಮಿಡಿ ಕಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ. ಬಟ್ ಇಷ್ಟು ಬೇಗ ಅವ್ನು ಹೋಗಬಾರ್ದಾಗಿತ್ತೇನೋ. ತುಂಬ ಸಣ್ಣ ವಯಸ್ಸು ಅವನಿಗೆ, ತುಂಬ ಒಳ್ಳೆ ಹುಡುಗ. ಅವ್ರ ತಂದೆ ಕೂಡ 2 ವರ್ಷ ಹಿಂದೆ ತೀರೋಗಿದ್ರು. ಸೊ ಅವ್ರು ಒಬ್ಬನೇ ಇದ್ದಿದ್ದು ದುಡಿಯೋನು ಅವನ ಮನೆಯಲ್ಲಿ. ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ. 6 ತಿಂಗಳು ಹಿಂದೆ ಅವನ ಆಕ್ಸಿಡೆಂಟ್ ಆಗಿತ್ತು. ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ, ಹುಷಾರಾಗಿರಬೇಕು, ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ. ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ. ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ. ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ, ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ, ನಕ್ಕಿದ್ದೀವಿ ನಾವೆಲ್ಲ ಜೊತೆಯಲ್ಲಿ. ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಸ್ ಅನ್ ಅಮೇಝಿಂಗ್ ಗಾಯ್. ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಅಷ್ಟು ಬೇಗ ಹೋಗಿ ತುಂಬ ಬೇಜಾರಿಲ್ಲ. ನಿಮ್ಮ ಜೊತೆ ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು, ಅವ್ನು ಮೊದಲನೇ ದಿವಸದಿಂದ ನನ್ನ ಡಿ ಪಿನೇ ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮ್. ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು. ವಿ ಆರ್ ಆಲ್ ವೆರಿ ಸ್ಯಾಡ್ ಅಬೌಟ್ ಇಟ್. ಇಲ್ಲ ಸರ್, ಫಸ್ಟು ನೆನಪಾಗೋದೆ ನಮ್ಮೂರು ಹುಡುಗ. ಯಾಕಂದರೆ ಅವ್ನು ಯಾವಾಗ ಸಿಕ್ಕಿದಾಗಲೂ ಬಾಯಿ ತುಂಬ ಅಕ್ಕ ಅಕ್ಕ ಅಂತ. ಸೂರಜ್ ಆಗಿರ್ಬೋದು, ರಾಕೇಶ, ಅನೀಶು, ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ಥರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಮುಂದೆನೇ ಚೆನ್ನಾಗಿ ಬೆಳೆದಂಥ ಹುಡುಗರು. ಆ್ಯಂಡ್ ರಾಕೇಶ, ನಾವು ಅದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ,
ಒಂದು ಅವನ ಬಗ್ಗೆ ಇದುವರೆಗೂ ಅವನು ಒಂದು ತಮಾಷೆಗೂ ಕೂಡ ಯಾರ ಮನಸ್ಸನ್ನು ನೋಯಿಸಿದಂಥ ಹುಡುಗನೇ ಅಲ್ಲ. ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಆಯಿತು. ಬಟ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅವ್ರ ತಾಯಿಗೆ ಮತ್ತು ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಬೇಕನ್ನೋದೇ ನಮ್ಮೆಲ್ಲರ ಆಸೆ ಸರ್. ಅವ್ನ ನಗು ಅವನು ಯಾವಾಗಲೂ ಅಕ್ಕ ನನ್ನ ಡಿಂಪಲ್ಲು, ಅಕ್ಕ ನನ್ನ ಡಿಂಪಲ್ ನೋಡಿ, ಅಕ್ಕ ನನ್ನ ಡಿಂಪಲ್ ನೋಡಿ ಅಂತ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಿದ್ದದ್ದಾಗಿರ್ಬೋದು. ಅರ್ಜುನ್ ಜನ್ಯ ಸರ್ ಅವರ ಒಂದು ಮಿಮಿಕ್ರಿ ಯಾರಾದರೂ ಮಾಡ್ತಾರೆ ಅಂದರೆ ಇಟ್ಸ್ ಓನ್ಲಿ ರಾಕೇಶ್. ಅಷ್ಟು ಟ್ಯಾಲೆಂಟೆಡ್ ಅವನು. ಫಸ್ಟು ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿರೋದಾಗಿರ್ಬೋದು. ಆ್ಯಂಡ್ ಯಾವಾಗಲೂ ಲವಲವಿಕೆಯಿಂದ ಇರೋದು. ಇವಾಗ ನೀವೇನು ವರ್ಷಾನುಗಟ್ಟಲೆ ಒಂದು ಸ್ಪೂಫ್ನ ನೆನೆಸ್ಕೊತೀರ, ಅವ್ರ ಪಾತ್ರಗಳನ್ನ ನೀವು ನೆನೆಸ್ಕೊಂಡು ನಗ್ತೀರ. ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನು ಕಲಿತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂತಹ ಕಲಾವಿದರು ಅವರೆಲ್ಲ. ಅಂದರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕರಾವಳಿಯ ಮ್ಯಾನರಿಸಮ್ಮು, ಆ ಕಾಮಿಡಿ ಅಲ್ಲಿ ತಗೊಂಡು ಹೋದ್ರಲ್ಲ ಅಂತ ಕರಾವಳಿ ಭಾಗದ ನಟರ ನಿಜವಾಗ್ಲೂ ಆ್ಯಂಡ್ ಅವನ ಸ್ಪೀಡ್ ಆಗಿರ್ಬೋದು, ಅವನ ಭಾಷೆ, ಅದು ಲ್ಯಾಂಗ್ವೇಜ್ ಇದೆಯಲ್ಲ, ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನು ಬದಲಾಯಿಸ್ಕೋತಾರೆ, ಓಕೆನಾ. ಆದರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಗಿಸಿದವರು. ಅಷ್ಟು ಅದ್ಭುತವಾದಂಥ ಕಲಾವಿದರ ಕಾಂತಾರದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಅವ್ನಿಗೆ ತುಂಬ ಖುಷಿ ಇತ್ತು ಆ ಥರ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದು. ಈಗ ನಮಗೆ ಒಂದು 2-3 ವೀಕ್ಸ್ ಮುಂಚೆ ಕೂಡ ನಮ್ಮದು ಮಹಾಸಂಗಮಕ್ಕೆ ಬಂದಾಗ ಆಗಿರ್ಬೋದು, ಮಾತಾಡ್ದಾಗಿರ್ಬೋದು, ಅವ್ನು ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲರೂ ನಮ್ಮ ಸೆಟ್ಟಿಗೆ ಬಂದರೆ ಎಲ್ಲರೂ ನಮ್ಮ ಕ್ಯಾರವನ್ನಲ್ಲೇ ಇರ್ತಾರೆ, ನಮ್ಮ ಜೊತೆನೇ ಊಟ ಮಾಡ್ತಾರೆ. ನಮ್ಮ ಕಷ್ಟ ಸುಖ ನೋವು ನಲಿವುಗಳಲ್ಲಿ ಎಲ್ಲ ಜೊತೆ ಇರ್ತದೆ. ಹೇಳಲ್ಲ ಸರ್, ಎಲ್ಲರೂ ಅಣ್ಣ ತಮ್ಮಂದ್ರ ಥರ ಜೊತೆ ನಮ್ಮ ಜೊತೆನೇ ಇದ್ದರು. ಈಗ ಆ ಥರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವು ಅಷ್ಟೆ. ಥ್ಯಾಂಕ್ ಯು ಸರ್. ಒಂಥರ ಇದ್ದು, ಒಬ್ಬ ಮಗನ ಥರ ಇದ್ದ. ನಾವು ಇಷ್ಟು ಜನ ಇರ್ತಾರೆ ಫ್ಯಾಮಿಲಿ ಜೊತೆಗೆ. ನಾವು ಯಾವತ್ತೂ ಯಾರ ಬಾಯಲ್ಲೂ ಸಾಕಿ ಇಂಥವ್ನು ಅಂತವ್ನು ನಮ್ಮ ಬಾಕಿ ಏನು ಮಾಡ್ತೀವಿ ಕೇಳಲೇ ಇಲ್ಲ. ನಾವು ಜಾತ್ರೆ ಸುಸ್ಥರಾಗಿದ್ದ ಅವನು ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಂಬಿಕೆ ನೋಡ್ತಾಯಿತ್ತು. ದಯಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ. ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ. ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲಸಕ್ಕೆ ಅವನ ಆಸೆ, ಅವ್ನ ಲೈಫಲ್ಲಿ ಇದ್ದಿದ್ದ ಗುರಿನೇ ಅದೊಂದು. ನನ್ನ ತಂಗಿ ಮದುವೆ ತುಂಬ ಚೆನ್ನಾಗಿ ಮಾಡಬೇಕು. ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ. ಅಂದರೆ ನಾವು ಹೇಳಿದ ನಾವು ಕಾಮಿಡಿ ಕೇಳಿದ್ರು ಅನ್ನೋದು ಒಂದು ದೊಡ್ಡ ಕುಟುಂಬ ಇದೆ. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವುಗಳಲ್ಲಿ ಅನ್ನೋದು ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ. ಅದ್ರ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಕಲಾವಿದನಿಗೋಸ್ಕರ ನಾವೆಲ್ಲರೂ ಸೇರ್ಕೊಂಡು ನಾವು ಇಡೀ ಟೀಮೆಲ್ಲ ಸೇರಿಕೊಂಡು ನಾವು ಕೂಡ ಸೇರ್ಕೊಳ್ತಾ ಇದ್ದೀವಿ. ಸಪೋರ್ಟ್ ಹಾಕಿ ನೀವು ಕೂಡ ಸಪೋರ್ಟ್ ಆಗಿ ಹೌದು ಸರ್, ಬಿಟ್ಟಿದ್ದವು ಅವ್ರು ನನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದು. ಅವನಿಗೆ ನಿಮಗೇನು ಆಸೆ ನನಗೆ ನಮ್ಮ ಅಪ್ಪ ಇಲ್ಲ, ಮಕ್ಕಳ ಜಾಗದಲ್ಲಿ ನಾನು ನಿಂತ್ಕೊಂಡು ನನಗೆ ಮಕ್ಕಳು ತುಂಬ ಜೋರಾಗಿ ಮಾಡಬೇಕು, ಅದೊಂದೇ ನನ್ನ ಆಸೆ. ನನಗೆ ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ. ಅಷ್ಟೇ, ಅವಳೊಬ್ಳು ತುಂಬ ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬ ನೀಟಾಗಿ ಅಷ್ಟೇ. ಅವಳು ಯಾವಾಗ ಕೇಳಿದ್ರು ದೊಡ್ಡ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನನಗೂ ಅದನ್ನೇ ಹೇಳ್ತಿದ್ದೆ. ದುಡ್ಡು ಸಾಯ್ಬೇಡಿ, ಎಷ್ಟು ದಿನ ಇರ್ತಿರೋ ತುಂಬ ಖುಷಿಯಾಗಿರಿ ಅಂತ. ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಸರ್. ಅವ್ನು ಏನಿದ್ದ ಅವನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ. ಅವ್ನ ಜೊತೆ ನಾವು ಆಕಿನ ಸಾಧನೆ ಬಗ್ಗೆ ಮಾತಾಡಬೇಕಂತ ಯಾವಾಗಲೂ ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಎಲ್ಲರೂ ಬಂದಿದ್ದಾರೆ ಅಷ್ಟೇ. ನಗ್ನಾಗ್ತಾ ಬಂದಿದ್ದ, ನಗ್ನಾಗ್ತಾನೆ ಹೋಗಿದ್ದಾನೆ. ಅದೆಲ್ಲ ನಗ್ತಾ ಇದ್ದೀವಿ ಅಷ್ಟೇ. ನಾನು ನಮಗೆ ದಸ್ಕತ್ ಅಂತ ನೋಡಿ ಕನ್ನಡದಲ್ಲಿ ರಿಲೀಸ್ ಆದಾಗ ಕಾಲ್ ಮಾಡಿದ್ದು, ಬಾ ಎಲ್ಲ ಹುಳಿ ವೇಷ ಎಲ್ಲ ಕುಣಿಯನ್ನೆಲ್ಲ ತಿಳಿಸಿದ್ದಾರೆ. ಬರೋಕ್ಕಾಗಲಿಲ್ಲ, ಬಿಸಿ ಇತ್ತು ಅಷ್ಟು. ಆ್ಯಕ್ಚುಲಿ ಕಾಂತಾರ 2 ಕೂಡ ಆ್ಯಕ್ಟ್ ಮಾಡಿದ್ದೀನಿ.
ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ನಮಗೊಂದು ಸಂಭ್ರಮ ಇತ್ತು, ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶೋಗಳನ್ನು ಕೂಡ ಮಿಂಚ್ತಾ ಇತ್ತು. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿಗಳಾಗಲ್ಲ. ಬಿಕಾಸ್ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡೋದು ಅವನಲ್ಲ, ಯಾವಾಗಲೂ ಖುಷಿಯಾಗಿದ್ದಾನೆ. ಅವನಿಗೆ ನೋವಿದ್ರು ಕೂಡ ತೋರಿಸ್ಕೊಳ್ತಿದ್ದೀನಿ ಎಲ್ಲರ ಜೊತೆ ನೀವಾಗಿ ಚೆನ್ನಾಗಿದ್ದಾನೆ. ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸಿದ್ದಾನೆ ಅವನು. ನಮ್ಮ ಇಡೀ ನಗಿಸಿದಂತಹ ನಮ್ಮ ಕುಟುಂಬ, ನಾವೆಲ್ಲರೂ ಇಲ್ಲಿ ನಿಂತಿದ್ದೀವಿ, ನಮ್ಮೆಲ್ಲರ ಕುಟುಂಬದ ಒಂದು ಕೂಸು ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ. ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನಮ್ಮ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಗಿಲ್ಲ ಅನ್ನೋ ಒಂದು ಬೇಜಾರು ಭಾಳ ಇದೆ. ಒಳ್ಳೆ ಗೆಳೆಯ, ನಾನು ಹೇಳಿದಾಗ ಯಾರೂ ಕೂಡ ಅದನ್ನು ಅವ್ರು ಎಲ್ಲಿ ಯಾರ ಜೊತೆಲಿ ನಗ್ನಗ್ತಾ ರಿಹರ್ಸಲ್ ಟೈಮಲ್ಲೂ ನಗ್ತಾ ಸ್ಟೇಜ್ ಮೇಲೂ ನಗಿಸ್ತಾ ಇತ್ತು ಅಂತ. ಅದೇ ನಾನು ಹೇಳಿದ್ನಲ್ಲ, ಈಗ ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಹೇಳಿಲ್ಲ, ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬದಿಂದ ಕೂಸು ಇರ್ತದೆ. ಒಂದು ಅಂತಂದರೆ ಸ್ವಲ್ಪ ದಿನಗಳಿಂದ ಸ್ವಲ್ಪ ವರ್ಷಗಳಿಂದ ಅವರ ತಂದೆಯ ಕಲ್ತ್ಕೊಂಡಿದ್ರು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಇವತ್ತು ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಡಾಗ ತಂದೆ ಕಲ್ತ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಖಿ. ಸೊ ಈಗ ಅವನು ಕಳೆದಂಥ ತಾಯಿ ಮತ್ತು ತಂಗಿ. ಆದರೆ ನಾವು ರಾಖಿ ಇಲ್ಲ, ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವು ನಿಂತ್ಕೊತೀವಿ ಅಂತ ಹೇಳಲು ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಈ ನಮ್ಮ ಸಂತೋಷನ ದೇವ್ರು ಕೊಡಲಿ ಅಂತ ಹೇಳ್ತೀವಿ. ಆದರೆ ಅವರು ಎಲ್ಲನೂ ಮಾಡ್ತಾರೆ. ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳುವಂಥ ತಕ್ಷಣ ಯಾಕೆ ಮಾಡದಪ್ಪ ಭಗವಂತ ಅಂತ ಒಂದು ಪ್ರಶ್ನೆ ನಾವು ಹೇಳ್ತೀವಿ. ಒಂದು ಪ್ರೀತಿ ನಮ್ಮೆಲ್ಲರೂ ಮದುವೆ ಇರೋದಕ್ಕೋಸ್ಕರ ಇಲ್ಲಿ ಗಂಟೆ ಕರ್ಕೊಂಡ್ಬಂದಿದ್ದೆ. ಸೊ ನಾನು ಹೇಳೋದಷ್ಟೇನೆ, ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿರ್ತೀವಿ, ನೀವುಗಳು ಕೂಡ ಜೊತೆಲಿ. ಒಂಥರ ನಗುಮುಖ ಯಾವಾಗಲೂ ಅವ್ನು ಇತ್ತೀಚೆಗೆ ಒಂದು 6 ತಿಂಗಳಿಂದ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವು ಹೇಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ, ಅವ್ನು ನಗ್ತಾನೇ ಇದ್ದ. ನೀವು ಹೋಗಿ ಚಿಲ್ ಮಾಡಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಕಡೆ ಲೈಫಲ್ಲಿ ಅಂತ. ನಾನು ಸ್ವೀಟೆಸ್ಟ್ ಫ್ರೆಂಡ್, ಅವನು ಯಾವಾಗಲೂ ಸ್ವೀಟು ಅಂತ ಕರಿತಾ ಇದ್ದವು. ನನಗಿಂತ ಏಜಲ್ಲಿ ದೊಡ್ಡವನು, ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ದರಿಂದ ನಾನು ಅವನ್ನ ತುಂಬ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್ ಯಾರು ನಮ್ಮ ಸೆಟ್ಟಲ್ಲಾಗಲಿ, ನಮ್ಮ ಕಲಾವಿದ್ರ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಬಂದು ಪ್ರೋತ್ಸಾಹ ಮಾಡೋಣ. ಅವ್ನು ಯಾವತ್ತು ಅವ್ನ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನು, ನಮ್ಮ ಹತ್ರ ಅಂತೆಲ್ಲ ಕಷ್ಟ ಕೇಳೋನು, ನಮ್ಮ ನಗ್ಸೋನು, ಚಿಲ್ ಮಾಡ್ರೆ ಅಂತ ಎಲ್ಲ. ಅವನಿದ್ದ ಕಡೆ ನಗು ಅಷ್ಟೇ, ನಗು ಬಿಟ್ಟರೆ ಬೇರೆ ಯಾವತ್ತೂ ನಾನು ಅವ್ನ ಹತ್ತಿದ್ದು ನೋಡಿಲ್ಲ. ಅವ್ನು ನಿಂತಿದ್ಯಲ್ಲ, ಊರಿಗೆಲ್ಲ ಕರೆಯೋನು, ಬನ್ನಿ ನಮ್ಮೂರ ಹತ್ರ ಬೀಚೆಲ್ಲ ಇದ್ದ ಗಮ್ಮತ್ತು ಮಾಡುವ ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದರೆ ನಾವು ಯಾವತ್ತೂ ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ದೊಡ್ಡ ಆಸೆ ಅಂದರೆ ನಮ್ಮ ತಂದೆ ಕೂಡ ಇಲ್ಲ, ತಂಗಿ ಮದುವೆ ಮಾಡಬೇಕು. ಅವ್ನು ನನಗೆ ಗೊತ್ತಿರಲಿಲ್ಲ, ಇದು ನನಗೆ ರೀಸೆಂಟಾಗಿ ಗೊತ್ತಾಗಿತ್ತು. ಅವ್ನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ಮ ಕಾಮಿಡಿ ಕಿಲಾಡಿ ವಿನ್ನರ್ ಅಮೌಂಟ್ ಕೂಡ ಅವನು ತಂಗಿ ಮದುವೆಗೆ ಅಂತ ಫಿಕ್ಸ್ ಡೆಪಾಸಿಟ್ ಇಟ್ಕೊಂಡಿದ್ದ. ಅವ್ನ ಫ್ಯಾಮಿಲಿಗೆ ಒಳ್ಳೆದಾಗಬೇಕು ಅಷ್ಟೇ. ಬಂದವರು ತಾಯಿನ ನಾನು ತಾಯಿ ಜೊತೆ ತಾಯಿನ ಚೆನ್ನಾಗಿ ಮಾಡ್ಕೋಬೇಕನ್ನೋದು ಆಸೆ. ಅದೇ ನಾವು ಅದನ್ನು ಏನು ಹೇಳೋದಂತ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವರು ಕೂಡ ಸರ್ಕಾರ ಹೇಳಿದ್ದಾರೆ. ನಮ್ಮ ಇಲ್ಲಿ ಕ್ಲೋಸ್ ಚಿತ್ರರಂಗವನ್ನು ಎಲ್ಲರೂ ಅದು ಯಾರಾದರೂ ಜವಾಬ್ದಾರಿ ತಗೊಂಡು ಇವರು ನನಗೆ ಆಧಾರ ಆಗಿದ್ದಾರೆ.
ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಆಧಾರದ ಕಳ್ಕೊಂಡಿರೋ ಮನೆಗೆ ಅವರು ಆದಷ್ಟು ಯಾರಾದರೂ ದೂರ ಮಂದಿ ಅವರು ತಂದೆ ಮತ್ತು ಮದುವೆ ಮನೆಗೆ ಆಧಾರ ಆಗೋದು ನಾವು ಬೇಡ್ಕೊತಿದ್ದೇವೆ ನಮ್ಮ ಅನ್ನ ಆಗಿರೋದ್ರಿಂದ ಬೇರೆ ಅದೇ ಏನು ಮಾತಾಡಬೇಕು ನಮ್ಮ ರಾಶಿ ಇಲ್ಲಿ ಉಳಿದಿದ್ದಾನೆ ಕಣ್ಣಿಂದ ಕಣಕ್ಕೆ ಅದೇ ಫ್ರೆಂಡ್ಸ್ ಊರಲ್ಲಿ ಯಾವುದೋ ಆಡಿಷನ್ಗೆ ಹೋಗೋದು ಜೊತೆಗೆ ಹೋಗುವುದು ಸೆಲೆಕ್ಟ್ ಆದಾಗ ಅಷ್ಟೇ 8 ವರ್ಷ ಆ ಕ್ಷಣ ತುಂಬ ನೆನಪಾಗುವಂಥ ಅಲ್ಲೇ 10ವರೆಗೆ ಫೋನ್ ಮಾಡಿ ಅಲ್ಲೆಲ್ಲಪ್ಪ ಹೋಗ್ರಪ್ಪ ಬರ್ತೀನಿ ಕಳಿಸ್ತೀನಿ ಇವತ್ತು ಬೆಳಿಗ್ಗೆ ಕನ್ಫರ್ಮ್ ನೈಟು 1 ಗಂಟೆ 1:30 ಯಾವುದಕ್ಕೂ ಏನು ಅಂತ ನಿಮಗೆ ಏನು ಯಾರೇ ಬೇಲಿ ಏನು ಸೀರಿಯಸ್ ವಿಷಯ ಬೇಜಾರು ಬಂದಿದೆ ಖುಷಿ ಇವತ್ತು